ಒಂದು ಜಾಗ ಏನು ನೋಡ್ತಿದ್ದೀರಲ್ಲ ಇವಾಗ, ಅಲ್ಲಿ 90 ಅಡಿ ಆಳ ಇದೆ ಅಂತ ಹೇಳ್ತಿದ್ದಾರೆ, 90 feet ಡೆಪ್ತ್. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ನಾನೀಗ ಇದ್ದೀನಿ ಚುಂಚಿಗಿರಿ ಚುಂಚಿ ಫಾಲ್ಸ್ ಹತ್ರ. ಚುಂಚಿಗಿರಿ ಅಲ್ಲ, ಸಾರಿ, ಇಟ್ಸ್ ಮೈ ಮಿಸ್ಟೇಕ್. ಇಟ್ ಈಸ್ ಚುಂಚಿ ಫಾಲ್ಸ್. ಆ್ಯಂಡ್ ಇಲ್ಲಿಂದ ಹಂಗೆ ಕನೆಕ್ಟ್ ಆಗುತ್ತೆ. ಎಲ್ಲಿಗೆ ಅಂದರೆ ಸಂಗಮಗೆ ಕನೆಕ್ಟ್ ಆಗುತ್ತೆ. ಸಂಗಮದಿಂದ ಹಂಗೆ ಇದಕ್ಕೆ ಮೇಘತಾಟು ಕಡೆ ಹೋಗುತ್ತೆ ರಿವರು. ಸಂಗಮನಲ್ಲಿ ಕನೆಕ್ಟ್ ಆಗಿಬಿಟ್ಟು. ಸೊ ಇವಾಗ ಜಸ್ಟ್ ಇಲ್ಲಿ ಬಂದಿದ್ದೀನಿ. ಬೇಬಿ ಪಾರ್ಕ್ ಆಗಿದ್ದಾಳೆ ಇಲ್ಲಿ. ಆ್ಯಂಡ್ ಶಿ ಈಸ್ ನಾಟ್ ವಿಸಿಬಲ್. ಓಕೆ, ನೋ ಇಶ್ಯೂಸ್. ಸೊ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಐ ವಿಲ್ ಶೋ ಯು ದ ವ್ಯೂ. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಇಲ್ಲಿ ಪಾರ್ಕ್ ಮಾಡಿರೋ ಜಾಗದಿಂದನೇ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಐ ರಿಯಲಿ ಲವ್ ದಿಸ್. ಇನ್ನು ಮುಂದೆ ಹೋಗೋಣ ಇಲ್ಲಿಂದ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿಂದ ಒಂದು ಚಿಕ್ಕ ವ್ಯೂ ನೋಡ್ಕೊಂಬಿಡಿ. ಬ್ಯೂಟಿಫುಲ್ ಆಗಿದೆ ಗೈಸ್. ನೋಡ್ತಾ ಇದ್ದೀರಾ ಅನ್ಸುತ್ತೆ. ಏನು ಬ್ಯೂಟಿಫುಲ್ ಅಂದರೆ ಲೈಕ್ ಐ ಡೋಂಟ್ ಹ್ಯಾವ್ ವರ್ಡ್ಸ್ ಟು ಡಿಸ್ಕ್ರೈಬ್. ಲೈಕ್ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಇನ್ನು ಅಲ್ಲಿ ಮುಂದಕ್ಕೆ ಹೋಗೋಣ. ಹಂಗೆ ಅಲ್ಲಿ ಸ್ವಲ್ಪ ಆ ಒಂದು ಜಾಗದಲ್ಲಿ ಸ್ವಲ್ಪ ನೀರಿದೆ. ಒಂದು ಲೈಕ್ ಕಾಲುವೆ ಥರ ಇದೆ ಇಲ್ಲಿ, ಚಿಕ್ಕದಾಗಿ ಮಾಡಿದ್ದಾರೆ. ಸ್ವಲ್ಪ ಆ ಕಡೆ ಹೋಗೋಣ, ಅಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಬನ್ನಿ ಹೋಗೋಣ. ಸೊ ಇಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ನಮ್ಮದು ಹಂಗೆ ಮುಂದೆ ಬಂದರೆ, ಹಂಗೆ ಮುಂದೆ ಬರ್ತಾ ನೋಡಿ ಚೆನ್ನಾಗಿದೆ. ಫಸ್ಟು ಒಂದು ಸ್ವಲ್ಪ ಹೊತ್ತಿಗೆ ಏನು ಇಷ್ಟೇನಾ ಚುಂಚಿ ಫಾಲ್ಸು ಅಂತ ಅಂದ್ಕೊಂಡೆ. ಬಟ್ ದಿಸ್ ಇಸ್ ನಾಟ್ ವಾಟ್ ಇಟ್ ಈಸ್. ಆ್ಯಂಡ್ ನೋಡಿ, ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ಲ. ವಿ ಹ್ಯೂಮನ್ಸ್ ಆರ್ ರಿಯಲಿ ಇಂಪ್ರೂವಿಂಗ್ ದ ನೇಚರ್. ಹ್ಯಾಪಿ ಟು ಸಿ ಆಲ್ ದಿಸ್. ತುಂಬ ಬ್ಯೂಟಿಫುಲ್ ಆಗಿದೆ, ನೋಡ್ಕೊಳ್ಳಿ. ಆ್ಯಕ್ಚುಲಿ ಏನಂದರೆ, ನಾನಿಲ್ಲಿ ಬಂದ ತಕ್ಷಣ ನಾನು ಇದನ್ನು ನೋಡ್ಬಿಟ್ಟು ಚುಂಚಿ ಫಾಲ್ಸು ಇಷ್ಟೊಂದು ಫೇಮಸ್ಸು ಅಂತ ಅಂದ್ಕೊಂಡೆ. ಬಟ್ ದಿಸ್ ಈಸ್ ನಾಟ್ ವಾಟ್ ಇಟ್ ಈಸ್. ಆ್ಯಕ್ಚುಲಿ ಇಲ್ಲಿಂದ ಮುಂದೆ ಹೋದರೆ ಇಲ್ಲಿಂದ ನೋಡಿ ಗೈಸ್, ಇಲ್ಲಿಂದ ವ್ಯೂ ಮಾತ್ರ ತುಂಬಾನೇ ಸೂಪರಾಗಿ ಕಾಣುತ್ತೆ.
ವ್ಯೂ ಪಾಯಿಂಟ್ ಮಾತ್ರ ಅಲ್ಟಿಮೇಟ್ ವ್ಯೂ ಪಾಯಿಂಟ್ ಇದು. ಇನ್ನು ಮುಂದೆ ಹೋಗೋಣ. ಆ್ಯಕ್ಚುಲಿ ಜಾಸ್ತಿ ಮುಂದೆ ಹೋಗೋದಕ್ಕೆ ಅಲೌ ಮಾಡೋದಿಲ್ಲ. ಸ್ಟಿಲ್ ಎಲ್ಲಿ ತನಕ ಸಾಧ್ಯ ಆಗುತ್ತೆ ಅಲ್ಲಿ ತನಕ ಹೋಗಿ ಬರೋಣ ಅಂತ. ಓಕೆ, ಬಿಕಾಸ್ ಐ ವಾಂಟ್ ಟು ಶೋ ಯು. ಮೇ ಬಿ ಲೈಕ್ ತುಂಬ ಜನ ಬಂದುಬಿಟ್ಟಿರ್ತೀರ, ಇಲ್ಲಿ ಬಂದು ವಿಸಿಟ್ ಮಾಡಿರ್ತೀರ ಲೊಕೇಶನ್ನು. ಸೊ ಆದರೂ ಪರವಾಗಿಲ್ಲ, ಇನ್ನೂ ಸ್ವಲ್ಪ ಜನ ಇರ್ತಾರೆ ಲೈಕ್ ಹೊಸದಾಗಿ ಲೊಕೇಶನ್ ನೋಡಬೇಕು ಅಂತ ಅಂದ್ಕೊಂಡಿರೋರು, ನೋಡದೆ ಇನ್ನು ಪ್ಲ್ಯಾನಿಂಗಲ್ಲಿ ಇರ್ತಾರೆ ಬಟ್ ಬಂದಿರಲ್ಲ. ಆ್ಯಂಡ್ ಆಲ್ ದೋಸ್, ಫಾರ್ ಎಕ್ಸಾಂಪಲ್ ಲೈಕ್ ಮೀ, ನಾನು ಬಂದಿರಲಿಲ್ಲ. ಆ್ಯಂಡ್ ಲಾಸ್ಟ್ ಟೈಮ್ ಲೈಕ್ ಗ್ರೂಪ್ ರೈಡಲ್ಲಿ ಹೋಗಿದ್ದೆ. ಎಲ್ಲಿಗೆ ಅಂದರೆ ಸಂಗಮಗೆ ಹೋಗಿದ್ದೆ ಗ್ರೂಪ್ ರೈಡು. ಸೊ ಇವತ್ತು ಲೈಕ್ ಜಸ್ಟ್ ನೋಡ್ತಾ ಇದ್ದೆ, ಸೋಲೋ ರೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೋಲೋ ರೈಡ್ಗೆ ಹೋಗೋಣ ಅಂತ ಹಂಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಲೊಕೇಶನ್ ಮಾತ್ರ ಗೈಸ್ ಸೀರಿಯಸ್ಲಿ ಹೇಳ್ತೀನಿ, ತುಂಬ 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 ಬ್ಯೂಟಿಫುಲ್. ಆ್ಯಂಡ್ ಅದು ಇವಾಗ ಸ್ವಲ್ಪ ಮಳೆಗಾಲ ಅಲ್ವಾ, ಇನ್ನು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಗ್ರೀನ್ರಿ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಲಾಸ್ಟ್ ಟೈಮ್ ಇದಕ್ಕೆ ಹೋಗಿದ್ದೆ, ಇಲ್ಲಿ ಶಿವನ್ ಸಮುದ್ರ, ಕೈಂಡ್ ಆಫ್ ಸಮ್ಮರ್ ಆರ್ ಆಟಮ್ ಸೀಸನ್. ಸೊ ಅಲ್ಟಿಮೇಟ್ ಆಗಿದೆ ಆ ವ್ಯೂ ಮಾತ್ರ ಸೀರಿಯಸ್ಲಿ. ಲೆಟ್ ಮೀ ಟೇಕ್ ಪಿಕ್ಸ್ ಆಲ್ಸೋ ಆಫ್ ದಿಸ್ ಗೈಸ್. ಈ ಆ್ಯಂಗಲಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಅಲ್ಲಿ ಸ್ವಲ್ಪ ಹೊಗೆ ಏನೋ ಬೆಂಕಿ ಏನೋ ಹಾಕಿದ್ದಾರೆ ಅಥವಾ ಏನು ಅಂತ ಗೊತ್ತಿಲ್ಲ, ಹೊಗೆ ತುಂಬ ಬರ್ತಾ ಇದೆ ಅಲ್ಲಿ ದೂರದಲ್ಲಿ ಬೆಟ್ಟದ ಹತ್ರ. ಬಟ್ ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಮಂಜು ಥರ. ಆದರೆ ಮಂಜಲ್ಲ, ಬೆಂಕಿ ಹಾಕಿದ್ದಾರೆ ಅಥವಾ ಬೇರೆ ಏನೋ ಇರುತ್ತೆ. ಸ್ಟಿಲ್ ಇಟ್ಸ್ ಲುಕಿಂಗ್ ಗುಡ್ ಆ್ಯಂಡ್ ಸೀರಿಯಸ್ಲಿ ಅಮೇಝಿಂಗ್, ಮೈಂಡ್ ಬ್ಲೋಯಿಂಗ್. ಇನ್ನು ಹೋಗೋಣ ಬನ್ನಿ, ಇನ್ನು ಮುಂದೆ ಹೋಗೋಣ. ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ಇಳಿಯೋದಕ್ಕೆ, ಕೆಳಗಡೆ ಇಳಿಯೋದಕ್ಕೇನೋ ಆಪ್ಷನ್ ಇದೆ ಅಂತ ಹೇಳ್ತಾರೆ, ನೋಡೋಣ. ಅದನ್ನು ನೋಡ್ಬಿಟ್ಟು ಬರೋಣ. ಅಲ್ಟಿಮೇಟ್ ವ್ಯೂ ಪಾಯಿಂಟ್ಸ್ ಗೈಸ್, ತುಂಬಾ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಇಲ್ಲಿಂದ. ಆ್ಯಕ್ಚುಲಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತದೆ. ಅಲ್ಲಿ ಸ್ವಲ್ಪ ಜನ ಇದ್ದಾರೆ, ಅಲ್ಲಿ ಬಂಡೆ ಕಲ್ಗಳು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಸ್ವಲ್ಪ ಜನ ಇದ್ದಾರೆ. ಆ್ಯಕ್ಚುಲಿ ಅಲ್ಲಿ ಅಲೋ ಮಾಡಲ್ಲ, ಹೋಗಬಾರ್ದು ಅಂತ ಕೂಡ ಹೇಳಿದ್ದಾರೆ. ಸೊ ಹೋಗಬಾರ್ದು ಅಂತ ಹೇಳಿದ್ಮೇಲೆ ಐ ಹೋಪ್ ದೇರ್ ಶುಡ್ ಬಿ ಸಮ್ ಸ್ಟ್ರಾಂಗ್ ರೀಸನ್. ಆದರೂ ಲೈಕ್ ಜನ ಹೋಗಿದ್ದಾರೆ. ವೆಲ್, ತುಂಬ ಸ್ಲಿಪ್ಪರಿ ಇದೆ ಅಂತ ಹೇಳ್ತಾರೆ, ತುಂಬ ಸ್ಲಿಪ್ ಆಗುತ್ತೆ ಜಾಗ ಅಂತ. ಬಟ್ ರಿವರ್ ಹತ್ರ ಚೆನ್ನಾಗಿ ಕಾಣ್ತಾ ಇದೆ. ಐ ಮೀನ್ ನೀರಿಲ್ಲ, ನೀರಂತೂ ಡ್ರೈ ಇದೆ. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ನೀರಿದೆ, ಸ್ಟಿಲ್ ಗುಡ್ ಒನ್. ಹೋಗೋಣ ಮುಂದೆ, ತೋರಿಸ್ತೀನಿ. ಇಲ್ಲಿ ಬಂಡೆ ಕಲ್ಲುಗಳ ಮೇಲೆ ಆ್ಯರೋ ಮಾರ್ಕ್ಸ್ ಹಾಕಿದ್ದಾರೆ. ಸೊ ಆ್ಯರೋ ಮಾರ್ಕ್ಸ್ನ ಸ್ವಲ್ಪ ಫಾಲೋ ಮಾಡ್ಕೊಂಡು ಹೋಗೋಣ. ಆ್ಯಂಡ್ ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ okay, it is heart symbol. I thought it is minus. It's my mistake. Maybe I have to visit eye specialist. Well, ಹಿಂಗೆ ಮುಂದಕ್ಕೆ ಹೋಗೋಣ. That's a part. ಮುಂದಕ್ಕೆ ಹೋಗ್ಬಿಟ್ಟು ಗೈಸ್ ಸೀರಿಯಸ್ಲಿ ಯಾರ್ ರಿಕ್ವೆಸ್ಟ್ ಮಾಡ್ತೀನಿ, ಡು ನಾಟ್ ಸ್ಪಾಯ್ಲ್ ದ ಪ್ಲೇಸಸ್ ಯಾರ್. ಆ ಹೆಸರುಗಳು ಬರ್ಕೊಂಡು ಅದು ಇದು, ಇಟ್ಸ್ ಆಲ್ ಅ ಕೈಂಡ್ ಆಫ್ ಮೇ ಬಿ ಸ್ವಲ್ಪ ಜನಕ್ಕೆ offensive ಅನ್ಸ್ಬೋದು. ಬಟ್ ಸ್ಟಿಲ್ ಐ ವಿಲ್ ಟೆಲ್ ಯು, ದಿಸ್ ಇಸ್ ಲಿಟ್ರಲಿ ನಾನ್ ಸೆನ್ಸ್ ಯಾರ್. ವೈ ಟು ಸ್ಪಾಯ್ಲ್ ದ ಪ್ಲೇಸಸ್ ಅಲ್ವಾ? ಓಕೆ, ವಿ ಲೈಕ್ someone or someone like us, that is secondary, but that doesn't mean we spoil the places like this here. ಅದು ಚೆನ್ನಾಗಿರಲ್ಲ. ಇಟ್ಸ್ ನಾಟ್, ಯು ನೋ, ಹಾಡಾಗಿರುತ್ತೆ. ಆ್ಯಂಡ್ ಆಫ್ಟರ್ ಆಲ್ ಐಲ್ ಟೆಲ್ ಯು, ಒಂದು ದಿನ 2 ದಿನ ಅವ್ರು ಮೇ ಬಿ ಒಂದು 2-3 ತಿಂಗಳು ಜೊತೆಲಿ ಇರ್ತಾರೆ, ಬಿಟ್ಟು ಹೋಗ್ತಾರೆ. ಆ್ಯಂಡ್ ಅಷ್ಟಕ್ಕೆಲ್ಲ ಇಷ್ಟೊಂದೆಲ್ಲ ಸೀನ್ ಯಾಕೆ? ಬಾಯ್ಸ್ ಗ್ರೋ ಅಪ್, earn money, settle in life, you get
damn lot of followers. So do not waste your time behind any people ಅಂತ ಹೇಳ್ತಾ ಆ್ಯಕ್ಚುಲಿ ಇಲ್ಲಿ ಹೋಗ್ಬೋದು ಅಂತ ಇದೆ, ಬಟ್ ಐ ಆಮ್ ಬಿಟ್ ಸ್ಕೆಪ್ಟಿಕಲ್ ಬೈ ಮಿಸ್ ಏನಾದರೂ ಬಾಸ್ ಆಚೆ ಬಂದುಬಿಟ್ರೆ ಕಷ್ಟ ಆಗುತ್ತೆ. ಐ ಆಮ್ ಆ್ಯಕ್ಚುಲಿ ಅ ಬಿಟ್ ಆಫ್ ಸ್ಕೇರ್ಡ್ ಕೈಂಡ್. ಯಾವತ್ತೂ ಈ ಥರ ಪ್ಲೇಸಸ್ ನಾನು ವಿಸಿಟ್ ಮಾಡಿದ್ದಿಲ್ಲ. ಸೊ ಐ ಆಮ್ wow. Need to be careful on the trekking part. Well, this is not the right thing. So illi kaal itbiಟ್ಟು ಆಮೇಲೆ ಹತ್ತೋಣ. Right? It's really hard managing for me because I'm wearing boots. Still, it's amazing. Well, let's climb top and see the location over here. Whoa, man, this is beautiful, right? Wow, my God, this is scary, man. See the deep, man. Oh my God, Zilla, terrible. Guys, now I hope you can see the beauty of this place. And ಆ್ಯಕ್ಚುಲಿ ನೀರು ಪ್ರವಾಹ ಸದ್ದು ಬರ್ತಾ ಇದೆ, ಸೌಂಡ್ ಬರ್ತಾ ಇದೆ. ಬಟ್ ಆ ಕಡೆ ಹೋಗ್ಬೋದು, ಆಪ್ಷನ್ ಇದೆ ಅನಿಸುತ್ತೆ. ಬಟ್ ಸ್ಟಿಲ್ ತುಂಬ ಡೇಂಜರಸ್ ಆಗಿದೆ ಗೈಸ್. ಆ್ಯಂಡ್ ಇಲ್ಲಿ ಕೂಡ ಇದ್ರ ಮೇಲೆ ಹತ್ತಿದ್ದೀನಿ. ಐ ಆಮ್ ಅ ಕೈಂಡ್ ಆಫ್ ರಿಯಲಿ ಸ್ಕೆಪ್ಟಿಕಲ್ ಟು ಗೆಟ್ ಆನ್ ಟು ದಿಸ್. ಲೈಕ್ ಯು ಕ್ಯಾನ್ ಸಿ ತುಂಬ ರಸ್ಟ್ ಹಿಡ್ದಿದೆ. ಆ್ಯಂಡ್ ನಟ್ಸ್ ಆರ್ ಆಲ್ಸೋ ಔಟ್. ಅಲ್ಲಿ ಹೋಲ್ಸ್ ಕಾಣಿಸ್ತಾ ಇರ್ಬೋದು, ನಟ್ಸ್ ಇರ್ತಾ ಇತ್ತು, ಅದು ಔಟ್ ಆಗಿಬಿಟ್ಟಿದೆ. ಆ್ಯಂಡ್ ಸೊ ಎನಿ ಪ್ಲೇಸ್ ಯು ವಿಸಿಟ್ ಅಲ್ಲ, ಡು ನಾಟ್ ಗೆಟ್ ಇನ್ ಟು ದಿಸ್ ಕೈಂಡ್ ಆಫ್ ಥಿಂಗ್ಸ್, ಯು ನೋ. ಇಟ್ಸ್ ಲಿಟ್ರಲಿ ಡೇಂಜರಸ್. ಸಿ ದ ಹೈಟ್ ಆ್ಯಕ್ಚುಲಿ. ಇಟ್ಸ್ ಬೆಟರ್ ನಾಟ್ ಟು ಗೆಟ್ ಆನ್ ಟು ಇಟ್. ಆ್ಯಂಡ್ ಲೆಟ್ಸ್ ಗೆಟ್ ಆನ್ ಆ್ಯಂಡ್ ಆನ್ ದ ರಾಕ್ಸ್ ಆ್ಯಂಡ್ ಸಿ ದ ಲೊಕೇಶನ್. ರೈಟ್ ಗೈಸ್, ಆ್ಯಕ್ಚುಲಿ ನಾನು ಮೇಲಿಂದ ನಿಮಗೆ ಸದ್ದು ಬರ್ತಾ ಇದೆ, ನೀರು ಪ್ರವಾಹದ್ದು, ಅಥವಾ ಸಾರಿ ಮೇ ಬಿ ತಪ್ಪಾಗಿ ಹೇಳಿರ್ತೀನಿ, ನನಗೆ ಗೊತ್ತಿಲ್ಲ. ಆ್ಯಂಡ್ ಆದರೆ ಸೌಂಡ್ ಬರ್ತಾಯಿದೆ ಅಂತ ಹೇಳಿದ್ನಲ್ಲ, ನೀರು ಹರಿತಾ ಇರೋದು ಅದು ಇಲ್ಲಿಂದ. ನಾನು ಆ್ಯಕ್ಚುಲಿ ಅಲ್ಲಿಂದ ಕಾಣಿಸ್ಲಿಲ್ಲ ನನಗೆ. ಬಟ್ ಸೀರಿಯಸ್ಲಿ ದಿಸ್ ಈಸ್ ಅಮೇಝಿಂಗ್. ಯಾ, ಸೊ ಲೆಟ್ಸ್ ಮೂವ್ ಇನ್, ರೈಟ್? Yeah, let me go down and show you. So guys, I just now came down to this place actually, and I see this is ultimately mind-blowing and beautiful, but I also think we cannot get on yakandre illi you can see on the rocks which has been mentioned, down not allowed. ಕೆಳಗೆ ಓಕೆ, ಕನ್ನಡದಲ್ಲಿ ಬರ್ದಿದೆ, ಬಟ್ ಅದು ಅಲ್ಲಿ ಜನ ಕೂತಿದ್ದಾರೆ. ಅದೀಗೆ ಹೇಳಿ, ಎಕ್ಸ್ಕ್ಯೂಸ್ ಮೀ, just a moment if you don't mind. I just need to check what is that written. Writing on the okay, guard ಮೂಲಕ ನದಿಗೆ ಇಳಿಯಿರಿ. Okay, got it. So this is the caption which has been written, and also you can see here, down not allowed. So let's sit over here and just enjoy the viewpoint. And guys, so this is the place where we are not allowed, and this is the only drawback of this place. So just come, sit, enjoy, and get lost from here and move to ಸಂಗಮಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಕ್ಚುಲಿ ಅಲ್ಲಿ ಸಂಗಮನಲ್ಲಿ ನೀರಲ್ಲಿ ಇಳಿಯೋದಕ್ಕೆ ಅವಕಾಶ ಇದೆ, ಆದರೆ ಪ್ರವಾಹ ಏನಾದರೂ ಜಾಸ್ತಿ ಇದ್ದರೆ ಅಲೋ ಮಾಡೋಲ್ಲ, ಇಲ್ಲ ಅಂದರೆ ಅಲೋ ಮಾಡ್ತಾರೆ. ಆ್ಯಂಡ್ ಇಟ್ಸ್ ಲೈಕ್ ನನ್ನ ಹಳೆ ವಿಡಿಯೋನಲ್ಲಿ ನೋಡಿರ್ಬೋದು, ಜಾಗ ತುಂಬ ಬ್ಯೂಟಿಫುಲ್ ಆಗೇ ಇದೆ. ಆ್ಯಂಡ್ 2 ನದಿಗಳು ಸೇರುತ್ತೆ, ಅರ್ಕಾವತಿ ಆ್ಯಂಡ್ ಕಾವೇರಿ. ಸೊ ದ್ಯಾಟ್ ಈಸ್ ಆಲ್. ಲೈಕ್ ಮೋಸ್ಟ್ ಆಫ್ ಯು ಮೈಟ್ ಹ್ಯಾವ್ ನೋನ್ ದಿಸ್, ಗೊತ್ತಿರುತ್ತೆ, ಆ್ಯಂಡ್ ಮೋಸ್ಟ್ ಆಫ್ ಯು ಮೇ ನಾಟ್ ಬಿ ನೋಯಿಂಗ್ ದಿಸ್. ಸೊ ಜಸ್ಟ್ ಅ ಸ್ಮಾಲ್ recap on my previous video. And
ಇದು ಮಾತ್ರ ಲೈಕ್ ಯು ಕ್ಯಾನ್ ಸಿ ದೇರ್ ತುಂಬ ಟಿಪ್ಪಲ್ಲಿ ಸ್ವಲ್ಪ ಬರ್ತಾ ಇದೆ, ಲೈಕ್ ಗಿಡಗಳಿದೆ ಅದರಿಂದ ಸರಿ ಕಾಣಿಸ್ತಾ ಇಲ್ಲ, ಬಟ್ ಸ್ಟಿಲ್ ಇಟ್ ಲುಕ್ಸ್ ಬ್ಯೂಟಿಫುಲ್ ರೈಟ್. ಆ್ಯಂಡ್ ಇಲ್ಲಿ ಆಳ ಇದೆ ಅಂತ ಹೇಳ್ತಾರೆ, ಆ್ಯಂಡ್ ಹಾಗೆ ಸುಳಿ ಕೂಡ ಇದೆ ಅಂತ ಹೇಳ್ತಾರೆ. ನನಗೂ ಗೊತ್ತಿಲ್ಲ, ಸುಳಿ ಇರೋದ್ರಿಂದ ಅದು ತುಂಬ ಅಪಾಯಕಾರಿಯಾಗಿದೆ ಅಂತ ಹೇಳ್ತಾರೆ. ಹಂಗಾಗಿ ಇಲ್ಲಿ ಇಳಿಯೋದು ಅದು ಮೇನ್ ಕಾರಣ ಇಲ್ಲಿ ಇಳಿಯೋಕ್ಕೆ ಬಿಡದೇ ಇರೋದು. ಬಟ್ there are a lot of people who's enjoying the place, and so place matra beautiful, amazing, mind blowing. And so next I'll show you further. Actually this is the main place, sorry, ಸ್ವಲ್ಪ attitude ಜಾಸ್ತಿ ಐತಲ್ಲ. Well, this is the main place of this location, and ಇನ್ನು ಬೇರೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಆ್ಯಂಡ್ ಗೈಸ್, ಲೇಟೆಸ್ಟ್ ನ್ಯೂಸ್ ನನಗೆ ಸಿಕ್ಕಿದೇನು ಅಂದರೆ, ಈ ಒಂದು ಜಾಗ ಏನು ನೋಡ್ತಿದ್ದೀರಲ್ಲ ಇವಾಗ, ಅಲ್ಲಿ 90 ಅಡಿ ಆಳ ಇದೆ ಅಂತ ಹೇಳ್ತಿದ್ದಾರೆ, 90 feet ಡೆಪ್ತ್. ಆ್ಯಂಡ್ ಇನ್ನೂ ಸ್ವಲ್ಪ ಈ ಕಡೆ ಬಂದರೆ ಅಲ್ಲಿ ಸ್ವಲ್ಪ ಜಾಗ ಇದೆ ಅಂತ ತೋರಿಸಿದ್ನಲ್ಲ. ಸೊ ಅಲ್ಲಿ ಬನ್ನಿ. ಹಾಂ, ಇಲ್ಲಿ ಏನು ಕಾಣಿಸ್ತಾ ಇದೆ, ಇಲ್ಲಿ 50 ಅಡಿ ಆಳ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇಟ್ಸ್ ಲೈಕ್ ಅ ಕೈಂಡ್ ಆಫ್ 50 feet deep. ಸೊ ದಟ್ ವಾಸ್ ದ ರೀಸನ್ ವೈ ಪೀಪಲ್ ಆರ್ ನಾಟ್ ಅಲೌಡ್ ವಿತೌಟ್ ಎನಿ ಗೈಡೆನ್ಸ್ ಆರ್ ಸಮಥಿಂಗ್. ವೆಲ್, ಸೊ 50 ಅಡಿ ಆಳ ಅಂದರೆ ನಿಜವಾಗ್ಲೂ ಕಮ್ಮಿ ಅಲ್ವೇ ಅಲ್ಲ, ತುಂಬಾ ಅಪಾಯಕಾರಿ. ಆ್ಯಂಡ್ ಇಲ್ಲಿ ಕೂಡ 90 ಅಡಿ ಆಳ ಇದೆ ಅಂದರೆ ಅಗೇನ್ ಇಟ್ಸ್ ಲಿಟ್ರಲಿ ಡೇಂಜರಸ್. ಸೊ ಸ್ಟೇ ಅವೇ ಫ್ರಮ್ ದಿಸ್ ಪ್ಲೇಸ್, ಓಕೆ? ಐ ಮೀನ್ ಟು ಸೇ ಸ್ಟೇ ಅವೇ ಫ್ರಮ್ ಗೆಟಿಂಗ್ ಇನ್ ಟು ವಾಟರ್ಸ್ ಓವರ್ ಹಿಯರ್, ಓಕೆ? ಆ್ಯಂಡ್ ಅನದರ್ ಥಿಂಗ್ ಏನಂದರೆ, ದೆರ್ ಈಸ್ ಅನ್ ಆಪ್ಷನ್ ಆಫ್ ಟ್ರಕ್ಕಿಂಗ್. ಅಲ್ಲಿ ಲೈಕ್ ಮಿಡಲಲ್ಲಿ ಏನು ಆ ಪಾಯಿಂಟಲ್ಲಿ ಏನು ಕಾಣಿಸ್ತಾ ಇದಲ್ಲ ವಾಟ್ರು, ಆ ಪಾಯಿಂಟಲ್ಲಿ ಯು ಕ್ಯಾನ್ ಟೇಕ್ ಬಾತ್ ಅಂತೆ, ಲೈಕ್ ವಿತ್ ಗೈಡ್ಸ್ ಹೆಲ್ಪ್. There are people who is going to take you till there, and like you can spend up to 5 o'clock, like half an hour up trekking and half an hour down, like wapas barlike. So that is what the update is, the latest update what I got about this place, okay? So guys, you can see the timing which has been mentioned. So ee time alli matra allow ಮಾಡ್ತಾರೆ, it is 9 to 5, and ಈ ಟೈಮಿಂಗಲ್ಲಿ ಲೈಕ್ ಆಫ್ಟರ್ 5 ಯು ಆರ್ ನಾಟ್ ಅಲೌಡ್ ಇನ್ ದಿಸ್ ಪ್ಲೇಸ್. ಯು ವಿಲ್, ನೋ ಮ್ಯಾಟರ್ ವಾಟ್, ಯು ಹ್ಯಾವ್ ಟು ಗೆಟ್ ಔಟ್ ಆಫ್ ದಿಸ್ ಪ್ಲೇಸ್ ಬಿಕಾಸ್ ಇಟ್ಸ್ ಟೂ ಡೇಂಜರಸ್. ಬಿಕಾಸ್ ಐ just got to know that there are wild animals coming here for drinking water, say like yep. ಸೊ ನೀರು ಕುಡಿಯೋಕ್ಕೆ ಅಂತ ಬರ್ತಾ ಇರುತ್ತೆ. ಆ್ಯಂಡ್ ಕಾಡು ಪ್ರಾಣಿಗಳು ತುಂಬಾ ಡೇಂಜರಸ್ ಟೈಮ್ ಅದು. ಆ್ಯಂಡ್ ಅದು ಕಾಡು ಪ್ರಾಣಿಗಳು ಅಂದಮೇಲೆ ನಾನು ಮುಂದಕ್ಕೆ ಏನೋ ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಅಲೋವ್ ಮಾಡೋದಿಲ್ಲ 5 ಗಂಟೆ ನಂತರ. ಸೊ ಎಷ್ಟು ಸಾಧ್ಯ ಆದರೂ ಅಷ್ಟು ಲೈಕ್ ಎಂಜಾಯ್ ಮಾಡ್ಕೊಳ್ಳಿ. ಆ್ಯಂಡ್ ಅಲ್ಲಿ ಮಿಡಲಲ್ಲಿ ಸ್ನಾನ ಮಾಡೋಕ್ಕೆ ಆಪ್ಷನ್ ಇದೆ, ನೀರಲ್ಲಿ ಇಳಿಯೋಕ್ಕೆ ಆಪ್ಷನ್ ಇದೆ, ಓಕೆ? ಸೊ ಅದಾದಮೇಲೆ ಇಲ್ಲಿ ಎಲ್ಲೂ ಮಧ್ಯದಲ್ಲಿ ಅಲೋವ್ ಇಲ್ಲ. ಆ್ಯಂಡ್ ರೀಸೆಂಟ್ಲಿ ಕೆಲವೊಂದು ಡೆತ್ಸ್ ಆಗಿದೆ ಇಲ್ಲಿ. ಏನಾಗಿದೆ ಅಂದರೆ, ಆ ಒಂದು ಲೊಕೇಶನ್ ಅಲ್ಲಿ ಸಣ್ಣಗೊಂದು ಜಾಗ ಕಾಣಿಸ್ತದಲ್ಲ, ನೀರು ಫ್ಲೋ ಆಗ್ತಾ ಇರೋದು, ಅಲ್ಲಿ ಯಾರೋ ಹೋಗಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡೋಕ್ಕೆ ಅಂತ ಆಟ ಆಡ್ಕೊಂಡು ಹಂಗೆ ಬರ್ತಾ ಸ್ವಲ್ಪ ಈ ಪೋರ್ಷನ್ ಬಂದಿದ್ದಾರೆ, ಇಲ್ಲಿ ಈ ಲೊಕೇಶನ್ ಬಂದಿದ್ದಾರೆ. ಅಲ್ಲಿ ಬಂದ ತಕ್ಷಣ ಏನಾಗಿದೆ, ಅಲ್ಲಿ ಸಡನ್ ಡೆಪ್ತ್ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇಷ್ಟು ಸಡನ್ ಡೆಪ್ತ್ ಇದೆ. ಸೊ ಏನಾಗಿದೆ, ಅಷ್ಟು ಸಡನ್ ಡೀಪ್ ಇರೋದ್ರಿಂದ ಈಸ್ ಲೈಕ್ ಸ್ಪಾಟ್ ಡೆಡ್, ಈಸ್ ಗಾನ್ ಇನ್ಸೈಡ್ ಸ್ಟಕ್ ಆ್ಯಂಡ್ ಹಿ ಇಸ್ ಡೆಡ್. ಆ ಒಂದು ಕಾರಣಕ್ಕೆ there is a strict rule which has been raised, like you're not allowed there. And still you can hire a person or a guide and he will take you. There is an option of trucking till there. So there is it's a kind of a full package ಅಂತ ಹೇಳ್ಬೋದು. ಟ್ರಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ಮೇಲಿಂದ ಅಲ್ಲಿಗೆ ವಾಟರ್ ಫಾಲ್ಸ್ ತನಕ ಕರ್ಕೊಂಡು ಹೋಗಿ ಅಲ್ಲಿ ನೀರಲ್ಲಿ ಆಟ ಆಡಿ, ಅಲ್ಲಿ ಅಗೇನ್ ದೇ ವಿಲ್ ಪ್ರೊವೈಡ್ ಯು ಸಮ್ ಫುಡ್
ಆಮೇಲೆ ಫುಡ್ ಪ್ರೊವೈಡ್ ಮಾಡಿ ಮತ್ತೆ ಇನ್ನೂ ಸ್ವಲ್ಪ ಟೈಮ್ ನೀರಲ್ಲಿ ಸ್ಪೆಂಡ್ ಮಾಡೋಂಗಿದ್ರೆ ಸ್ಪೆಂಡ್ ಮಾಡಿಕೊಂಡು ಆ್ಯಂಡ್ ಆಫ್ಟರ್ ದ್ಯಾಟ್ ಯು ಕ್ಯಾನ್ ರಿಟರ್ನ್ ಬ್ಯಾಕ್ ಅಗೇನ್ ದ ಆಪ್ಷನ್ ಆಫ್ ಟ್ರಕ್ಕಿಂಗ್ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಗೆಟ್ ಬ್ಯಾಕ್ ಆ್ಯಂಡ್ ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಪ್ಲೇಸ್. ಆ್ಯಂಡ್ ಆಲ್ಸೋ ಏನಂದರೆ ಸಂಗಮ ಏನಿದೆ ಅಲ್ಲಿ ಜಸ್ಟ್ 6 months ಬ್ಯಾಕ್ ಏನಾಗಿದೆ, ದೆರ್ ಈಸ್ ಲೈಕ್ ಗ್ರೂಪ್ ಆಫ್ ಪೀಪಲ್ ಹೂಸ್ ಗಾನ್ ದೇ ಆ್ಯಂಡ್ ಲೈಕ್ 6 members ಏನೋ ಹೋಗಿದ್ದಾರಂತೆ. ಸೊ 6 members ಹೋದಾಗ ಅದರಲ್ಲಿ ಏನಾಗಿದೆ, 6 members ಡೆತ್ ಆಗಿದೆ. ಅಲ್ಲಿ ನೀರು ಫ್ಲೋ ಜಾಸ್ತಿ ಇತ್ತಂತೆ. ಸೊ ನೀರು ಫ್ಲೋ ಜಾಸ್ತಿ ಇದ್ದಿದ್ದರಿಂದ ಅಲ್ಲಿ ಏನಾಗಿದೆ, ಹೋಗ್ಬಿಟ್ಟು ನೀರಲ್ಲಿ ಸಿಗಾಕೊಂಡು ಡೆತ್ ಆಗಿದೆ. ಆ ಒಂದು ಕಾರಣಕ್ಕೆ ಇವಾಗ ಅಲೋವೇ ಮಾಡ್ತಾ ಇಲ್ಲ. ದೇ ಆರ್ ನಾಟ್ ಎಟ್ ಆಲ್ ಅಲೋವಿಂಗ್ ಎನಿಬಡಿ. ಆ್ಯಂಡ್ ಜಸ್ಟ್ ನೀರಂತೂ ಟಚ್ಚು ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತೆ. ಸೊ ಹೋಗ್ಬೋದು, ಜಾಗ ನೋಡ್ಬೋದು, ಆ ಜಾಗನ ಎಂಜಾಯ್ ಮಾಡ್ಬೋದು, ಬಿಟ್ಟರೆ ನೀರಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಇಳಿಯೋಕ್ಕೆ ಬಿಡ್ತಾ ಇಲ್ಲ ಅಂತ ಲೈಕ್ ಜಸ್ಟ್ ಈಗ ಒಬ್ಬರು ಫಾರೆಸ್ಟ್ ಆಫೀಸರ್ ನನಗೆ ಸಿಕ್ಕಿದ್ರು. ಅವ್ರು ಹೇಳಿದ್ರು ಆ್ಯಂಡ್ ಹೀ ಈಸ್ ರಿಯಲಿ ಲೈಕ್ ಗುಡ್ ಪರ್ಸನ್. ಲೈಕ್ ಐ ಮೆಟ್ ಹಿಮ್. I can hope you can see there. He is talking to some people over there, and that's the thing. He just said me about that. And so actually ಇಲ್ಲಿಂದ ವಾಟರ್ ಏನು ಫಾಲ್ ಆಗುತ್ತೆ, ಇಲ್ಲಿಂದ ಹಂಗೆ ಆ ಕಡೆ ಹೋಗುತ್ತೆ and it goes and gets connected to Sangama. So this is the thing. And even ಆ ಕಡೆಯಿಂದನೂ ಸ್ವಲ್ಪ ವಾಟರ್ ಫ್ಲೋ ಆಗುತ್ತೆ ಆ ಕಡೆಯಿಂದ. ಲೈಕ್ and the main time to visit this place ಅಂದರೆ they have told it is August is the best like time to visit because there is a huge flow of water anta. And still again you will not be allowed to get in it, but still yeah guys, as you can see I was standing there and making video or ನಾ ಅಲ್ಲಿಂದ ವಿಡಿಯೋ ಮಾಡಿಕೊಂಡು ಆಮೇಲೆ ಟ್ರಕ್ಕಿಂಗ್ಗೆ ಅಂತ ಬಂದೆ ಗೈಸ್. ಫುಲ್ಲು ಲೊಕೇಶನಿಂದ ಹಿಂಗೆಲ್ಲ ಅಲ್ಲಿ ಕಲ್ಲು ಬಂಡೆಗಳೆಲ್ಲ ಇದೆಯಲ್ಲ ಕ್ರಾಸ್ ಮಾಡಿಕೊಂಡು ಈ ಕಡೆಯಿಂದ ಇಲ್ಲಿ ಹತ್ಕೊಂಡು ಇಲ್ಲಿ ಮೇಲೆ ಬರೋ ಅಷ್ಟೊತ್ತಿಗೆ ಐ ಆಮ್ ಟೋಟಲಿ ಕೈಂಡ್ ಆಫ್ ಎಕ್ಸಾಸ್ಟೆಡ್. ಬೆಳಿಗ್ಗೆ ಬ್ರೇಕ್ಫಾಸ್ಟಲ್ಲಿ 2 ಇಡ್ಲಿ 1 ವಡೆ ತಿಂದಿದ್ದಷ್ಟೇ. ಸೊ ಆ್ಯಂಡ್ ಇನ್ನೊಂದೇನೆಂದರೆ ಆಫ್ಟರ್ ದಟ್ ನಥಿಂಗ್. ಆ್ಯಂಡ್ ದ ಟೈಮ್ ಎಷ್ಟು ಸರ್? ಟೈಮ್ ಈಗ 11:14. ಸೊ ಇವರು ತುಂಬ ನವೀನ್ ಅಂತ ತುಂಬ ಹೆಲ್ಪ್ ಮಾಡಿದ್ರು ನನಗೆ ಇಲ್ಲಿಂದ ಹತ್ತಿ ಬರೋದಕ್ಕೆ. ಗೈಸ್, ಇಟ್ ಈಸ್ ಮೈ ಪರ್ಸ್ನಲ್ ರೆಕಮೆಂಡೇಶನ್. ಏನಂದರೆ ಇಫ್ ಯು ಆರ್ ಗೋಯಿಂಗ್ ಫಾರ್ ಟ್ರಕ್ಕಿಂಗ್, ಫಸ್ಟ್ ಆಫ್ ಆಲ್ ವಾಟ್ ಎವರ್ ಯುವರ್ ಆಕ್ಸೆಸರೀಸ್, ಮೇಕ್ ಶೋರ್ ಯು ಆರ್ ಪುಟಿಂಗ್ ಇಟ್ ಸಮ್ವೇರ್. ಎಲ್ಲಾದರೂ ಸೇಫಾಗಿ ಅಲ್ಲಿ ಲೋಕಲೈಟ್ಸ್ ಯಾವುದಾದ್ರೂ ಅಂಗಡಿನಲ್ಲಿ ಕೊಡಿ. ಲೈಕ್ ನಥಿಂಗ್ ವಿಲ್ ಹ್ಯಾಪನ್. ದೇ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ಯುವರ್ ಸ್ಟಫ್ಸ್ ಆ್ಯಂಡ್ ಒನ್ಸ್ ಯು ಬ್ಯಾಕ್ ದೇ ವಿಲ್ ರಿಟರ್ನ್ ಇಟ್ ಬ್ಯಾಕ್ ಟು ಯು ವಿತ್ each and every single thing. There won't be any kind of miss, and they will not even charge you for that, guys. So, and also make sure you are completely having food, healthy food, time to time, and ensure, as I told, all these stuffs, pack it and keep it aside, then go for trekking. If not, guys, I'm totally exhausted and I was actually collapsed, and still I'm like recovering. ಸ್ವಲ್ಪ ಬಾಟಲ್ ನೀರಿದೆ, ಆ್ಯಂಡ್ ಆಲ್ಸೋ ಐ ಹ್ಯಾವ್ ಮೈ ಹೈಡ್ರೇಷನ್ ಬ್ಯಾಗ್ ಹಿಯರ್. ಸೊ ಅದರಲ್ಲಿ ಸ್ವಲ್ಪ ನೀರು ಕುಡ್ಕೊಂಡು ಅದರಲ್ಲೂ ನೀರು ಕುಡ್ಕೊಂಡು ಸ್ವಲ್ಪ ಸವಾವಿ ಆಗ್ತಾ ಇದ್ದೀನಿ. ಆ್ಯಂಡ್ ನವೀನ್ ಅವರು ಗಾಡಿ ಕರೆದಿದ್ದಾರೆ. ದೇ ವಿಲ್ ಪಿಕ್ ಮೀ ಫ್ರಮ್ ಹಿಯರ್ ಆ್ಯಂಡ್ ಡ್ರಾಪ್ ಮೀ ಬ್ಯಾಕ್ ಓವರ್ ದೇರ್ ಇನ್ ದ್ಯಾಟ್ ಲೊಕೇಶನ್ ವೇರ್ ಐ ಹ್ಯಾವ್ ಪಾರ್ಕ್ಡ್ ಮೈ ವೆಹಿಕಲ್. ಸೊ ಅಲ್ಲಿಂದ ಐ ವಿಲ್ ಮೂವ್ ಹೆಡ್. ಐ ಎಂಜಾಯ್ಡ್ ಆ್ಯಕ್ಚುಲಿ ಟ್ರಕ್ಕಿಂಗ್ ಎಂಜಾಯ್ ಮಾಡಿದೆ. ಲಾಸ್ಟ್ ಇನ್ನೇನು ಟಿಪ್ ಬಂದೆ, ಐ ಆಮ್ ಲೈಕ್ ಕೊಲಾಪ್ಸ್. ಸೊ ದಿಸ್ ಇಸ್ ಮೈ ಪರ್ಸನಲ್ ಸಜೆಷನ್. ಟೇಕ್ ಇಟ್ ಬಿಟ್ ಸೀರಿಯಸ್ಲಿ, ಗೈಸ್. See you further. Stay tuned. I'll keep you updated. Guys, the location spot ಏನು ನೋಡ್ತಾ ಇದ್ದೀರಾ, ಮಾನ್ಸೂನ್ ಟೈಮಲ್ಲಿ ಅಥವಾ ಲೈಕ್ ಅಟ್ ದ ಟೈಮ್ ಆಫ್ ಆಗಸ್ಟ್, if you come in this location, it's literally dangerous and you are not at all allowed, because I'll show you a small footage which I'll add in this video.
And I was wondering why they are not allowing, and later I just got to know what is the reason, so which I will be sharing you further. And this is a place where you can get down and play or take bath, whatever. And so guys, ನೋಡ್ತಾ ಇರ್ಬೋದು ಫುಲ್ ಮೋಡ ಕವರ್ ಆಗಿಬಿಟ್ಟಿದೆ. ಆವಾಗಲೇ ಸ್ವಲ್ಪ ಬಿಸಿಲಿತ್ತು ಟ್ರೆಕ್ಕಿಂಗ್ ಮಾಡೋ ಟೈಮಲ್ಲಿ. ಆ್ಯಕ್ಚುಲಿ ಆ ಬಿಸಿಲು ಇದ್ದಿದ್ದು ನನಗೆ ಸ್ವಲ್ಪ ಇಂಪ್ಯಾಕ್ಟ್ ಆಯಿತು. ವೆಲ್, ಸೊ ಐ ಆಮ್ ಬ್ಯಾಕ್ ಇನ್ ದ ಪಾರ್ಕಿಂಗ್ ಆ್ಯಂಡ್ ಇಟ್ಸ್ ಟೈಮ್ ಟು ಲೀವ್ ಫ್ರಮ್ ಹಿಯರ್. ಸೊ ಲೈಕ್ normally what I say is a day without a ride is a day wasted. So just take care of yourself. See you.